75 ವರ್ಷಗಳ ಬಳಿಕ ಜೋಡಿ ಚಿಕ್ಕೇನಹಳ್ಳಿ ಗೊಲ್ಲರಟ್ಟಿ ಗ್ರಾಮಕ್ಕೆ ಕೆಎಸ್ಆರ್ಟಿಸಿ ಬಸ್ ಬಂದಿಳಿದಿದೆ. ಇನ್ನು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಅಪರೂಪದ ದೃಶ್ಯ ಕಂಡುಬಂದಿದ್ದು, ಇದು ಗ್ರಾಮಸ್ಥರಲ್ಲಿ ಹೊಸ ಭರವಸೆಯೊಂದನ್ನು ಮೂಡಿಸಿದೆ. ಕಳೆದ ಏಪ್ರಿಲ್ನಲ್ಲಿ ಗ್ರಾಮದಲ್ಲಿ ಎನ್ಎಸ್ಎಸ್ ಶಿಬಿರ ನಡೆದಿತ್ತು. ಇನ್ನು ನ್ಯಾಯಾಧೀಶರಾದ ಎಂ. ವಿಜಯ್ ಅವರು ಶಿಬಿರವನ್ನು ಉದ್ಘಾಟಿಸಿದ್ದರು. ಈ ವೇಳೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ನ್ಯಾಯಾಧೀಶರಾದ ಎಂ. ವಿಜಯ್ ಅವರಿಗೆ ತಮ್ಮ ದೈನಂದಿನ ಸಮಸ್ಯೆ ಮತ್ತು ಬಸ್ ಸೌಲಭ್ಯವಿಲ್ಲದ ವಾಸ್ತವಿಕತೆ ಬಗ್ಗೆ ಮನವಿ ಸಲ್ಲಿಸಿದರು. ಇದು ಕೇವಲ ಶಾಸಕರು, ಅಧಿಕಾರಿಗಳಿಂದಲೇ ಅಲ್ಲದೆ ನ್ಯಾಯಮೂರ್ತಿಯ ಹೃದಯವಂತಿಕೆಯಿಂದ ಈ ಒಂದು ಬಸ್ ಸೇವೆ ಆರಂಭವಾಗಿದೆ. ಇನ್ನು ನ್ಯಾಯಾಧೀಶರು ತಕ್ಷಣ ಸ್ಪಂದಿಸಿ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸು ಮಾಡಿದ್ದರು. ಕೊನೆಗೆ ಇಂದು ಗ್ರಾಮಕ್ಕೆ ಬಸ್ ಆಗಮಿಸಿ ಸೇವೆ ಪ್ರಾರಂಭಿಸಿದೆ. ಇನ್ನು ಇದು ಗ್ರಾಮದಲ್ಲಿ ಹೊಸ ಭರವಸೆಯೊಂದನ್ನು ಮೂಡಿಸಿದ್ದು, ಗ್ರಾಮದ ಮಹಿಳೆಯರು ಬಸ್ಗೆ ಪೂಜೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಸ್ನ ಚಾಲಕ ರಾಮಕೃಷ್ಣಪ್ಪ, ಕಂಡಕ್ಟರ್ ಮಂಜುನಾಥ್, ಪಂಚಾಯತ್ನ ಸದಸ್ಯರಾದ ವಿಜಯಮ್ಮ, ಬಿ. ವೀರಣ್ಣ, ಹಿರಿಯ ಮುಖಂಡರು ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲರಿಗೂ